ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಬಾಲಿವುಡ್ನ ಆಶಿಕಿ 2 ಚಿತ್ರದ ನಟಿ ಶ್ರದ್ಧಾ ಕಪೂರ್ ನಟ ಆದಿತ್ಯ ರಾಯ್ ಕಪೂರ್ ಜೊತೆ ಬ್ರೇಕಪ್ ಮಾಡ್ಕೊಂಡ್ಮೇಲೆ ಫರ್ಹಾ ಅಖ್ತರ್ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ ಅನ್ನೋ ಗಾಸಿಪ್ ಒಂದು ಬಾಲಿವುಡ್ ನಲ್ಲಿ ಹರಿದಾಡ್ತಾ ಇದೆ. ಆದ್ರೆ ಶ್ರದ್ಧಾ ಕಪೂರ್ ತಂದೆ ಶಕ್ತಿ ಕಪೂರ್ ಮಾತ್ರ ಈ ಮಾತಿಗೆ ಫುಲ್ ಗರಂ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಶ್ರದ್ಧಾಳದ್ದು 3 ಮನೆ ಇದೆ, ಅದರಲ್ಲಿ ಒಂದು ನಾನ್ ಗಿಫ್ಟ್ ಮಾಡಿರೋದು. ಇನ್ನು ಶ್ರದ್ಧಾ ಶೂಟಿಂಗ್ ಅಥವಾ ಪಾರ್ಟಿ ಮುಗಿಸಿದ ಬಳಿಕ ಕತ್ತಲಿರ್ಲಿ ಬೆಳಿಗ್ಗೆ ಆಗಿರ್ಲಿ ಅವಳು ನೇರವಾಗಿ ಮನೆಗೆ ಬರ್ತಾಳೆ. ಯಾರ ಮನೆಗೂ ಹೋಗೋದಿಲ್ಲ ಅಂತ ಶಕ್ತಿ ಕಪೂರ್ ಹೇಳಿದ್ರು. ಇನ್ನು ಅಪ್ಪನ ಹೇಳಿಕೆಯಂತೆ ಮಗಳು ಶ್ರದ್ಧಾ ಕೂಡ ಹೇಳಿದ್ ಹೀಗೆ: ಹೌದು, ನಾನು ಮನೆಯಲ್ಲಿ ಹುಟ್ಟಿ ಬೆಳೆದವಳು. ನನ್ನ ಹತ್ರ 3 ಮನೆಗಳಿವೆ. ಅದರಲ್ಲಿ ನನ್ನ ಕೆಲಸಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನ ಒಂದು ಮನೆಯಲ್ಲಿ ಇಡ್ತೇನೆ. ಇನ್ನು ನಾನು ಪೋಷಕರೊಂದಿಗೆ ವಾಸವಿದ್ದೇನೆ. ಶೂಟಿಂಗ್ನಿಂದ ತಡವಾಗಿ ಬಂದ್ರೆ ಮಾತ್ರ ಇನ್ನೊಂದು ಮನೆಯಲ್ಲಿ ರೆಸ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಇನ್ನು ನನ್ನ ಬಗ್ಗೆ ಲಿವ್ ಇನ್ ರಿಲೇಶನ್ಶಿಪ್ ಹುಟ್ಟಿರೋ ಗಾಳಿ ಸುದ್ದಿ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸ್ಟಾರ್ ಸೆಲೆಬ್ರಿಟಿಗಳು ಅಂದ್ರೆ ಈ ರೀತಿಯ ಕಾಂಟ್ರವರ್ಸಿ ಗಾಸಿಪ್ ಹುಟ್ಕೊಳ್ಳುತ್ತೆ. ಕೆಲವು ಬಾರಿ ಕೆಲವು ಸ್ಟಾರ್ಸ್ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು ಅದು ಅವರ ಇಷ್ಟ, ಅದರಿಂದ ನನಗೇನು ತೊಂದರೆ ಇಲ್ಲ ಅಂತ ಶ್ರದ್ಧಾ ಹೇಳಿಕೆ ನೀಡಿದ್ದಾರೆ. ಇನ್ನು ಬಾಲಿವುಡ್ ನ ಮತ್ತಷ್ಟು ಗಾಸಿಪ್ಸ್ ಗಳನ್ನ ತಿಳ್ಕೊಳ್ಳೋ ಕುತೂಹಲ ನಿಮ್ಮಲ್ಲಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.